ಇಷ್ಟು ದೂರ ತನಕ ಯಾಕೆ ಬಂದರಿ ನನ್ನ ಹಂತೆಕ ಅಂತ ಕೇಳಿದ್ರು. ಅವಾಗ ವ್ಯಕ್ತಿ ಹೇಳಿದಂತಹ ಮಾತು ನೆನಪಿರ್ಬೇಕ, ನಾ ಆಮೇಲೆ ಕೇಳ್ತೇನೆ. ಅಪ್ಪ ರೀ, ನನ್ನ ಹಂತೆಕ ಬಹುಶಃ ಒಂದು 500 ಎಕರೆ ಮ್ಯಾಗ ನನ್ನ ಭೂಮಿ ಐತ್ರಿ. ಎಷ್ಟು ಬೆಳೀತನು ಎಷ್ಟು ಉತ್ಪನ್ನ ಬರ್ತನಂದ್ರೆ ನೀವು ಗಾಬ್ ಹಾಕಿರಿ. ನನಗೆ ಏನು ಬೇಕು ಅದನ್ನು ಉತ್ತಿ ಬೆತ್ತಿ ಬೆಳೆದ ನಾ ಬಿಸಿ ಇರ್ತದನ್ನ ತಿನ್ನಬಹುದು. ಅಷ್ಟೇ ಅಲ್ರಿ, ನನಗೆ ಬರುವಂಥ ಇನ್ಕಮ್ ಹೆಂಗೈತಂದ್ರೆ, ಬೇರೆ ದೇಶದಾಗ ಯಾವ್ದಾರ ಅಡುಗೆ ನನಗೆ ತಿನ್ಬೇಕಂತ ಅನಿಸ್ತಂದ್ರೆ ಏರೋಪ್ಲೇನ ಹೆಲಿಕಾಪ್ಟರ್ ಒಳಗೆ ತರಿಸಿ ಬಿಸಿ ಇರ್ತದೆ ತಿನ್ಬಹುದ್ರಿ ಅಂದ್ರತ್ತು. ಎಷ್ಟನೇ ವ್ಯಕ್ತಿ? ಮೊದಲನೇ ವ್ಯಕ್ತಿ. ಯಾರ ಮುಂದ? ಋಷಿಗಳ ಅಪ್ಪಾರ ಮುಂದೆ. ಹೌದಾ? ಅವಾಗ ಅವ್ರ ಅಪ್ಪನ ಅಂದ್ರು, ಯಪ್ಪ ನಿಂದಿಟ್ಟೆಲ್ಲ ಇದ್ದಾಗ ಮತ್ತೆ ಭಿಕ್ಷುಕರ ಕಡೆ ಎದಕ್ಕೆ ಬಂದಿ ಅಂದ್ರತ್ತ. ಇವು ಬೇಡ್ತೀನಿ ಅವ್ರಿಗೆ. ಅವಾಗ ಆ ವ್ಯಕ್ತಿ ಏನು ಹೇಳಿದ ಅಂದರೆ, ಅಪ್ಪ ರೀ, ನನಗಿಷ್ಟೆಲ್ಲ ಐತಿ, ಆದ್ರೆ ನನಗೆ ಹಸುನ ಆಗಂಗಿಲ್ಲ ಅಂದ್ರತ್ತ ಅವರು. ಅಷ್ಟು ಮೇಲೆ ನಡೆದಾಡೋದ್ರೆ ಶಕ್ತಿ ಬೇಕಲ್ಲ. ಒತ್ತಾಗಿ ಊಟವನ್ನು ನಾ ಬಾಯಾಗ ಹಾಕೊಂಡೆ ಅಂದ್ರೆ ಕಟ್ಟಿಗೆ ಹೊಟ್ಟು ತಿನ್ನಂಗೆ ಆಕೈತ್ರಿ ಅಂತ ಹೇಳಿದ್ರು. ಅಪ್ಪರಿಗೆ ಕನ್ಫ್ಯೂಷನ್ ಆಯ್ತು, ಏನು ಹೇಳ್ಬೇಕಪ್ಪ ಇವ್ರಿಗೆ ಅಂತ ಹೇಳಿ. ಅನ್ನಾರು, ನಿಮ್ಗೆ ಎಲ್ಲಿ ಬೇಕಲ್ಲಿ ಒಂದು ಜಾಗ ತೊಗೊಂಡು ಕುಂಡ್ರಿ, 2 ನಿಮಿಷ ಕಣ್ಣು ಮುಚ್ಕೊಂಡು ಕುಂಡ್ರಿ, ನಿಮಗೇನು ಬೇಕು ನೆನಪು ಮಾಡ್ಕೊರಿ, ಇನ್ನೊಂದಿಷ್ಟು ಜನ ಬಂದಾರ ಅವ್ರು ಮಾತಾಡ್ಸಿ ಬರ್ತಮ್ಮ ಅಂತ. ಇನ್ನು ಎಷ್ಟನೇದವ್ರ ಜೋಡಿ? ಆ ವ್ಯಕ್ತಿನೂ ಬಂದು ಅಪ್ಪಾರ ಕಾಲಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅಪ್ಪಾರ ಅವ್ರಿಗೆ ಆಶೀರ್ವಾದ ಮಾಡಿ, ಯಾಕ್ರಿ ಅಣ್ಣವ್ರ ಇಲ್ಲಿ ತನಕ ಬಂದರಿ, ನೋಡೋಕ್ಕೆಲ್ಲ ಸೌಖ್ಯ ಕಾಣಕತ್ತಾರಿಲ್ಲ. ಅವಾಗ 2ನೇ ವ್ಯಕ್ತಿ ಹೇಳಿದ, ನಾನು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ನನ್ನ ಕೈಯಾಗ ಕೆಲಸ ಮಾಡೋರು 60,000 ಕೆಳಗೆ ಯಾರಿಗೂ ಪಗಾರ ಕೊಡಂಗಿಲ್ಲ ನಾನು. ಅದರಿಂದ ಅವ್ರ ಮನೆಯೆಲ್ಲ ಭಾಳ ಉಜ್ಜಳಾಗ್ಯಾವ. ಮತ್ತು ಅಪ್ಪಾರ ಅಂದರು, ಯಪ್ಪ ನೀನ ಮತ್ತೊಬ್ರಿಗೆ ಇಟ್ಟು 1000 ಗಂಟ್ಲೆ 1,00,000 ಗಂಟ್ಲೆ ಪಗಾರ ಕೊಡವ, ನಾನು ಜೋಳಿಗೆ ಹಿಡಿಯೋ ಹಂತಕ್ಕೆ ಅದಕ್ಕೆ ಬಂದು ಅಂತ ಕೇಳಿರತ್ತ. ಇಲ್ರಿ ಅಪ್ಪ ರೀ, ನನ್ನ ಹಂತಕ್ಕೆ ಇಷ್ಟು ಇನ್ಕಮ್ ಐತಿ, ಆದ್ರೆ ಸಾಯಂಕಾಲ ಮುಡ್ದ ನನ್ನ ಕೈಯಾಗ 1 ರೂಪಾಯಿ ಸರಿ ಕುಡಿಯಂಗಿಲ್ರಿ ಅಂದ್ರತ್ತವ್ರು. ಸ್ವಾಮೀಜಿಗೆ ಆಶ್ಚರ್ಯ ಆಯ್ತು, ಏನು ಹೇಳೋದಿವ್ರಿಗೆ ಉತ್ತರ ನಿಂತವ್ರಿಗೆ. ಅವರಿಗೂ ಅದನ್ನ ಹೇಳಿದ್ರು, ಏನ ನಿಮ್ಗೆ ಎಲ್ಲಿ ಬೇಕು ಒಂಚೂರು ಕುಂದಿರ್ರಿ, ಏನು ಬೇಕು ಅದನ್ನು ನೆನಪು ಮಾಡ್ಕೊರಿ, ಕಣ್ಣು ಮುಚ್ಕೊಂಡ ನೆನಪು ಮಾಡ್ಕೊರಿ ಅಂತ ಹೇಳಿದರು. ಅದಕ್ಕಿಂತ ಮಂದಿ ಯಾರು ಕೂತಿದ್ರು? ಮೊದಲನೇ ವ್ಯಕ್ತಿ ಕಡೆ ಗಮನ ಹರಿಸಿದಾಗ ಅಪ್ಪಾರು ಆ ವ್ಯಕ್ತಿ ಪೂರ್ತಿ ಬೆಳೆದು ಬಿಟ್ಟಿದ್ದ, ಗಡ ಗಡ ನಡ್ಗಕತ್ತಿತ್ತು. ಅಪ್ಪಾರ ಪಟ್ನ ಓಡಿ ಹೋಗಿ ಅವ್ರನ್ನ ಸುಧಾರಿಸಿ ಮಾತಾಡ್ಸಕ್ಕೆ ಹೋದ್ರು. ಅವ್ರಿಗೆ ಮಾತಾಡೋಕೆ ಮಾತಾ ಬರಲಿಲ್ಲ, ತುಟಿನೂ ಬಿಚ್ಚಲಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ನೀರು ಕುಡಿಸಿ 2 ನಿಮಿಷ ಬಂದಿತ್ತ ಗಾಳಿ ಕುಂಡ್ರಿ, ನಿಮ್ಮ ಜೋಡಿ ಆಮೇಲೆ ಮಾತಾಡ್ತಾನೆ. ಅವ್ರನ್ನ ಸಂತೈಸಿ ಬಿಡ್ದ. ಈ ವ್ಯಕ್ತಿ ಅವ್ರಿಗಿಂತ ಹೆಚ್ಚು ಬೇವಂತ, ಅವ್ರಿಗಿಂತ ಹೆಚ್ಚು ನಡ್ಗಾಕತ್ತಿದ್ದ. ಅಷ್ಟಲ್ಲ, ಅವ್ನ ತುಟಿ ರೆಪ್ಪಿಗಳು ನಡ್ಗಾಕತ್ತಿದ್ದು. ಅಪ್ಪರಿಗೆ ಭಯ ಆಯಿತು. ಬರುವಾಗರಿ ಎಲ್ಲರೂ ಚಲೋ ಇದ್ದರು, ಮನ್ಯಾನವ್ರು ಬಂದು ಹೇಳಿ ಏನು ಹೇಳಿ ಅಂತಂದ್ರೆ ಅವರು ಅಂಜಿದವರು. ಅವರಿಗೂ ನೀರು ಕುಡಿಸಿ, ಧ್ಯಾನದು ಬಿಡಿಯಪ್ಪ, ಏನೋ ನೆನಪು ಮಾಡಬೋಗ್ತದೆ, ಇದನ್ನು ಬಿಡು, ಮೊದಲು ನೀರು ಕುಡಿದು ಸುಧಾರಿಸುವ, ಇನ್ನೊಬ್ರು ಯಾರೋ ಬಂದಾರೋ ಅವ್ರನ್ನ ಭೇಟಿಯಾಗಿ ಬರ್ತಾನೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಆದರು. ಇಬ್ಬರಿಗೂ ಬಾಯ ಬರುವಂತ. ಇನ್ನು ಎಷ್ಟೇನವ್ರು ಇದ್ರು ಹೊರಗೆ? ಅವ್ರು ದೊಡ್ಡವ್ರು ಇದ್ರಕ್ಕಿಲ್ಲ, ನಿಮ್ಮಂಗೆ ಸಾಲಿ ಕುಡಿಯುವಂಥ ಒಂದು ಸಣ್ಣ ಮಗು ಇತ್ತು. ಅಪ್ಪಾರ ಆಶ್ಚರ್ಯ ಆಯ್ತು, ತಂಗಿ ನೋಡಾಕರೆ ಸಾಲಿ ಕಲಿ ಹುಡುಗಿಗಿದ್ದೆ ಕಾಣಕತ್ತದಿ, ಇನ್ನು ಮದುವಿಲ್ಲ ಮುಂಜಿವಿಲ್ಲ, ನಿನಗೆ ಏನು ಚಿಂತೆ ಬರ್ತದೆ, ನನ್ನ ಹಂತಕ್ಕೆ ಬಂದು ಯವ್ವ ಅಂತ ಕೇಳಿದ್ರು. ಅವಾಗ ಆ ಮಗು ಹೇಳಿದ್ದನ್ನು ಒಟ್ಟ ಮರ್ಯಾಕೆ ಹೋಗಬೇಡ್ರಿ, ನನ್ನ ಸಾಲಿ ಒಳಗನ್ನ ಫಸ್ಟ್ ಸ್ಟೂಡೆಂಟು. ಟೀಚರ್ಸ್ ಇನ್ನು ಪ್ರಶ್ನೆಯನ್ನು ಕೇಳೋದು ಅರ್ಥ ಇರ್ತದೆ, ಅವ್ರ ಉತ್ತರ ಹೇಳ್ತಾನೆ. ಹಂಗೆ ಅವ್ರು ಗಾಬಾಗ್ಯಾರು. ನನ್ನ ಸ್ಕೂಲಿಗೆ ಅಷ್ಟೇ ಅಲ್ಲ, ನನ್ನ ಡಿಸ್ಟ್ರಿಕ್ಟ್ ಅಷ್ಟೇ ಅಲ್ಲ, ನನ್ನ ಸ್ಟೇಟಿಗೆನ ಈ ವರ್ಷ ರ್ಯಾಂಕ್ ಬರುವಂತಹ ಮಗು ನಾನು, ನೀವು ಬೇಕಾದ ಪ್ರಶ್ನೆಯನ್ನು ಕೇಳಬಹುದು ಅಂದರು. ಅವಾಗ ಅಪ್ಪಾರ ಅಂದರು, ಯವ್ವ ನಿನ್ನ ನಾಲ್ಗಿ ಮ್ಯಾಗನ ಸರಸ್ವತಿ ತಾಂಡವ ಆಡಾಕತ್ತಾಳು, ನನ್ನ ಹಂತಕ್ಕೆ ಯಾಕೆ ಬಂದು, ಇನ್ನೇನು ನಾ ಗುರುಬೋಧ ಮಾಡಲಿ ನಿನಗಂದ್ರೆ ಅವರು. ಅವಾಗ ಮಗು ಹೇಳಿದ್ದನ್ನು ಕೇಳಿಸ್ಕೊರಿ, ಅಪ್ಪ ರೀ, ಸ್ವಾಮೀಜಿ ರೀ, ನನಗೆ ಇಷ್ಟೆಲ್ಲ ನಾಲೆಜ್ ಐತಿ, ಇಷ್ಟೆಲ್ಲ ಜ್ಞಾಪಕ ಶಕ್ತಿ, ಇಷ್ಟೆಲ್ಲ ಓದೇನಿ, ಯಾವಾಗ ಎಕ್ಸಾಮ್ ಹಾಲಿಗೆ ಹೋಗ್ತಿರಲ್ಲ, ಕ್ವಶನ್ ಪೇಪರನ್ನು ನೋಡಿ ಇನ್ನೇನು ಉತ್ತರ ಬರೀಬೇಕಂತ ಹೇಳಿ ಪೆನ್ನನ್ನು ತೆಗಿತಿರಲ್ಲ, ಪೂರ್ತಿ ಬ್ಲ್ಯಾಂಕ್ ಹಾಕೋನು, ಒಂದು ಉತ್ತರ ನೆನಪು ಬರಂಗಿಲ್ಲ ಅಂತ ಹೇಳ್ತಾನೆ. ಅಪ್ಪಾರು ಅದಕ್ಕೂ ಅದನ್ನ ಹೇಳಬೇಕಲ್ಲ ಮಗುವಿಗೂ. ನಿಮ್ಮಂಥ ಒಂದು ಹುಡುಗಿಗೆ ಇಲ್ಲಿ ಕುಂಡರ್ವ, ನಿನಗೆ ಏನು ಬೇಕು ಅದನ್ನು ನೆನಪು ಮಾಡ್ಕೊ, ಒಂದಿಟ್ಟು ಅವ್ರಿಬ್ಬರನ್ನು ಮಾತಾಡ್ಸಿ ಬರ್ತಾನಂದ್ರು. ಆ ಹುಡುಗಿ ಜಸ್ಟ್ ಕೂತು ಕಣ್ಣು ಮುಚ್ಚೈತಿ, ಚಿನ್ನುಗುದ್ರೆ ಹಾಕೊಂಡು ಕೂತಾಳ. ಅಪ್ಪಾರಿಂದ ಬರ್ಬಿಡ್ದ ಆ ಹುಡುಗಿ ಗಡ ಬಡ ನಡಗಾಕೈತಿ. ದುಃಖೀಶ್ ಅವ್ರಿಬ್ಬರಿಗಿಂತ ಹೆಚ್ಚು ಬೇವಂತ ಫುಲ್ ಮೈ ಬಿಸಿಯಾಗಿ ಕೈಯನ್ನು ಕುತ್ತಿಗೆ ತನಕ ಯಾಕತ್ತಿದ್ದು. ಸ್ವಾಮೀಜಿ ಓಡಿ ಹೋಗಿ ಕೈ ಹಿಡಿದು ಏನಾರ ಕುತ್ತಿಗೆ ಅದು ಹಿಚ್ಕೊಂಡಿದ್ದು ಹುಡುಗಿ.
ಸ್ವಾಮೀಜಿಗೆ ದೊಡ್ಡ ಸಮಸ್ಯೆ ಆಗಿಬಿಡ್ತು. ಇಂಥ ಒಂದು ಸಮಸ್ಯೆಗಳು ಅವರು ಯಾವಾಗೂ ನೋಡ್ರಿಕೆ ಇಲ್ಲ, ಕೇಳಿರಿಗೂ ಇಲ್ಲ. 3 ಮಂದಿನ ಕರೆದ್ರು, ಬರ್ರಿ ಅಂತ ಹೇಳಿ ಬಂದರು. ಸಾಲಾಲ್ ಕಂಡಿತ್ತು 3 ಮಂದಿ ಅಪ್ಪಾರ ಮುಂದೆ. ಮೊದಲೇ ವ್ಯಕ್ತಿಗೆ ಮಾತಾಡ್ಸಿದ್ರು, ಅಲ್ರಿ ಅಣ್ಣವ್ರಿ, ನಾವೊಂದಿಷ್ಟು ನಿಮಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮಗೆ ಏನು ಬೇಕಾದ್ರೆ ನೆನಪು ಮಾಡ್ಕೊ ಅನ್ನಿ, ಅಂಥದ್ದು ಏನು ನೋಡಿರಿ ನೀವು ಅಷ್ಟೊಂದು ಅಂಜೇರ್ಲಿ ಅಂತ ಕೇಳಿದರು. ಮೊದಲೇ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನು ಕೇಳಿಸ್ಕೋರಿ. ಮೊದಲೇ ವ್ಯಕ್ತಿಗೆ ಏನೋ ಸಮಸ್ಯೆ ಆಗಿತ್ತು, ಮರೆತು ನಾನು ಅಲ್ಲಿ ಸಮಸ್ಯೆ ಏನಾಗಿತ್ತು? ಹಸು ಆಗ ನೋಡ್ರ, ಹಿಂಗೆ ವಯಸ್ಸಾಗತ್ತೆ, ಹಿಂಗೆ ಆಕೈತಿ ಮರ್ಯಾಕತ್ತೆ ನೋಡ್ರ. ಮೊದಲೇ ವ್ಯಕ್ತಿಗೆ ಹಸು ಹಾಕಿರ್ಕಿಲ್ಲಲ್ಲ. ಸ್ವಾಮೀಜಿ ಕೇಳಿರು, ಅಣ್ಣವ್ರಿ ಕಣ್ಣು ಮುಚ್ಕೊಂಡಾಗ ಅಂತಾರೆ ಏನು ನೋಡಿರಿ, ಭಾಳ ಅಂಜಿದ್ರಲ್ಲ, ಬೆವ್ತಿದ್ರಲ್ಲ ಅಂತ ಕೇಳಿದ್ರು. ಆ ವ್ಯಕ್ತಿ ಹೇಳಿದ, ನಾ ಯಾವಾಗ ಕಣ್ಣನ್ನು ಮುಚ್ಚಿಕೊಂಡಲ್ರಿ, ನನ್ನ ಕಣ್ಣು ಮುಂದೆ ನಮ್ಮ ಅವ್ವ ಬಂದಿದ್ಲು, ಪೂರ್ತಿ ಸೊರಿಗೆ ಹೋಗಿದ್ಲು. ಆಕೆ ನೋಡ್ರೆ ಗೊತ್ತಾಯಿತು, ತುಟಿ ಒಣಗಿದ್ದು, ಕೇವಲ ಮಾಂಸ ಎಲ್ಲುವ ಅಷ್ಟ ಉಳಿದಿತ್ತು. ಈಗ ಆಗೋ ಜೀವ ಹೋಗುವಂಗೆ ಕಣ್ಣಾಗನ ಜೀವಿತ್ತು. ಬಂದಕ್ಕೆ ನನ್ನ ಮುಂದೆ ಮಂಡಿಗಾಲು ಊರೇ, ಯಪ್ಪ ಭಾಳ ಹಸುವಾಗೈತಿ, ಒಂದು ತುತ್ತು ಅನ್ನ ಹಾಕು, ತಿಂದು ಸಾಯ್ತು, ನನಗದನ್ನು ನೋಡೋಕ್ಕಾಗಲಾರ್ದ ಭಯ ಆಯಿತು ಅಂತ ಹೇಳಿ. ಸ್ವಾಮೀಜಿ ಇನ್ನು ಮುಂದೆ ಮಾತಾಡಬೇಡ, ಅಕ್ಕ ನಿಂದ್ರಪ್ಪ ಅಂದರು. ಇನ್ನು ಎಷ್ಟನೇ ವ್ಯಕ್ತಿ? ಅವ್ರಿಗೇನೋ ತೊಂದರೆ ಆಗಿತ್ತಲ್ಲ, ಕೈಯಾಗ ಏನು ಉಳಿವಲ್ಲಾಗಿದ್ದು? ರೊಕ್ಕ ಉಳಿವಲ್ಲಾಗಿದ್ದು. ಅವನು ಕೇಳಿ, ಅಲ್ರಿ ಅಣ್ಣವ್ರಿಗೆ ಬರುವಾಗ ಎಷ್ಟು ನೆಟಾಸ್ಲೆ ಬಂದಿದ್ರಿ, ಒಮ್ಮೆ ಅಲ್ಲಿ ಕುಂಡ್ರಸಂತೆ ಬೆವಂತ ನಡೀತಿದ್ರಲ್ಲ, ಯಾಕ ಅಂಥದ್ದೇನು ನೋಡಿರಿ ಕಣ್ಣು ಮುಚ್ಕೊಂಡಾಗ ಅಂತ ಕೇಳಿದರು. ಅವಾಗ ವ್ಯಕ್ತಿ ಹೇಳಿದ, ನಾ ಅಪ್ಪರಿಗೆ ಯಾವಾಗ ಕಣ್ಣನ್ನು ಮುಚ್ಕೊಂಡೆಲ್ಲ, ನನ್ನ ಕಣ್ಣು ಮುಂದೆ ನಮ್ಮ ಅಪ್ಪ ಬಂದಿದ್ದ, ಅವ್ನ ಮೈ ಮ್ಯಾಗ ಬಟ್ಟೆನೇ ಇದ್ದಿರ್ಕಿಲ್ಲ, ಒಂದು ಹರಿದ ಟವೆಲನ್ನು ಸುತ್ತಕೊಂಡಿದ್ರು, ಒಂದು ಮೂಲ್ಯಾಗ ಕೂತಿದ್ರು ಒರಗಿಕೊಂಡು. ಅವರು ಜೀವಂತದಾರೋ ಸತ್ತಾರೋ ಅದು ಗೊತ್ತಾಗಲಿಲ್ಲ, ಅದನ್ನು ನೆನೆಸ್ಕೊಂಡು ನನಗೆ ಭಯ ಆಯಿತು ಅಂತ ಹೇಳಿದ್ರು. ಅಪ್ಪಾರ ಅವ್ರಿಗೂ ಇಲ್ಲಿ ಮಾತಾಡಬೇಡ, ಸುಮ್ಮಿರಪ್ಪ ಅಂದರು. ಇನ್ಯಾರು ಬಂದರು? ಯಾರವರು? ನಿಮ್ಮಂಥದ್ದೊಂದು ಸಾಲಿಕಲ್ಲು ಹುಡುಗಿ. ಅದು ಕಳಂಗ ಮುಖ ಹಾಕೊಂಡು ಅಳಾಕ ಹತ್ತಿ ಬಿಡ್ತು. ಅಪ್ಪ ಅಲ್ಲ ವಾಡಿ ಅಳ್ಕೊಂಡ್ಬೇಕಂದ್ರೆ ನಿನ್ನ ಸಮಸ್ಯೆ ಗೊತ್ತಾಗಬೇಕಲ್ಲ, ಏನಾರು ಹೇಳಿದ್ರೆ ಪರಿಹಾರ ಮಾಡ್ತೂ, ಧೈರ್ಯತೆ ಮಾತಾಡಿ, ಏನು ಆಗಂಗಿಲ್ಲ ಅಂದರು. ಆ ಮಗು ಗೋಣ್ ಹಾಕ್ಕೊಂಡು ಕೈ ಕಟ್ಕೊಂಡು ಆ ಕಣ್ಣೀರ್ಲೇನೆ ಹೇಳ್ತು, ಸ್ವಾಮೀಜಿ ನಾ ಯಾವಾಗ ಕಣ್ಣನ್ನು ಮುಚ್ಚಿಕೊಂಡೆಲ್ಲ, ಒಣ್ಣೆತ ಹಿಡ್ಕೊಂಡು ನನಗೆ ಎಷ್ಟು ಜನ ಕಲಿಸಿದ್ರಲ್ಲ, ಅಷ್ಟೂ ಶಿಕ್ಷಕರು ನನ್ನ ಮುಂದೆ ಬಂದಿದ್ದರು. ಒಬ್ಬರು ಭಾಳ ಬೇಜಾರು ಮಾಡ್ಕೊಂಡಿದ್ರು, ಒಬ್ರು ಹಣಿ ಕೈ ಹಚ್ಕೊಂಡಿದ್ರು, ಒಬ್ರು ಕಣ್ಣಾಗಂಕ ನೀರ ಬರಾಕತ್ತಿತ್ತು, ಒಬ್ಬರ ಎಂಥದ್ದಾಯ್ತಲ್ಲ ಅಂಥೇಳಿ ಚಿಂತೆ ಮಾಡಾಕತ್ತಿದ್ರು. ಅವನ್ನೆಲ್ಲ ನೋಡೋಕ್ಕಾಗೋದಕ್ಕೆ ನನ್ನ ಜೀವನ ಹೋದಂಗೆ ಆಯ್ತು ರೀ ಅಂತ ಹೇಳ್ಬಿಟ್ಲ ಮಗು. ಅವರ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಿಂದ ಸಿಕ್ಕಿರ್ಬೋದಲ್ಲ. ಮೊದಲೇ ವ್ಯಕ್ತಿಗೆ ಏನಾಗಕತ್ತಿರ್ಕಿಲ್ಲ, ಯಾಕಂದ್ರೆ ಅವ್ರ ತಾಯಿಗೆ ಏನು ಹಾಕಕತ್ತಿರ್ಕಿಲ್ಲ. ಎರಡನೇ ವ್ಯಕ್ತಿ ಎಷ್ಟು ದುಡಿದ್ರು ಕೈಯಾಗ ರೊಕ್ಕ ಉಳಿವಲ್ತಾಗಿತ್ತು, ಯಾಕಂದ್ರೆ ಅವ್ರ ಅಪ್ಪನ ಏನು ಮಾಡಿದ್ದ, ಕಡಿಗಣಿಸಿದ್ದ. ಮೂರನೇ ಮಗು ಎಷ್ಟೇ ಇಂಟೆಲಿಜೆಂಟ್ ಇದ್ರು ಎಕ್ಸಾಮ್ನಾಗ ಸಪೋರ್ಟ್ ಆಗುವಲ್ತಾಗಿತ್ತು, ಯಾಕಂದ್ರೆ ಆ ಗುರುಗಳನ್ನು ಕಾಮೆಂಟ್ ಮಾಡೋದು, ಫ್ರೆಂಡ್ಸ್ ಮುಂದೆ ಮನೆಯವ್ರ ಮುಂದೆ ಜೋಕ್ಸ್ ಮಾಡೋದು, ಅವ್ರು ಹೇಳಿಕೊಟ್ಟಂತಹ ಮಾತುಗಳನ್ನು ಪಾಲಿಸಿರ್ಕಿಲ್ಲ. ಅದಕ್ಕೆ ಅಗತ್ಯ ಇದ್ದಂಥ ಟೈಮ್ನಾಗ ಮಗುವಿಗೆ ವಿಷಯಗಳು ನೆನಪಾಗಲ್ಲ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ತಾಯಿ ಅಂದ್ರೆ ಅನ್ನಕ್ಕೆ ಸಮ, ತಂದೆ ಅಂದರೆ ರೊಕ್ಕ ಅಥವಾ ಹಣಕ್ಕೆ ಸಮ, ಗುರು ಅಂದರೆ ವಿದ್ಯೆಗೆ ಸಮ ಮತ್ತು ಯಶಸ್ಸಿಗೆ ಸಮ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಡೈರೆಕ್ಟ್ ಆಗಲಿ ಅಥವಾ ಇಂಡೈರೆಕ್ಟ್ ಆಗಲಿ ಈ 3 ಮಂದಿಗೆ ಅವ್ರಿಗೆ ತಿಳಿಯುವಂಗಾಗಲಿ ತಿಳಿದೇ ಆಗಲಿ ಈ 3 ಮಂದಿಗೆ ಬೇರೆ ಥರದ ಶಬ್ದಗಳನ್ನು, ಮಾತುಗಳನ್ನು, ಕೆಲಸಗಳನ್ನು ಮಾಡಿದರೆ ಅವರು ಅನ್ನವನ್ನು, ರೊಕ್ಕವನ್ನು, ವಿದ್ಯೆಯನ್ನು ಗಳಿಸಲನ್ನ ಸತ್ತು. ದಯಮಾಡಿ ನಿಮ್ಮ ಜೀವನದಲ್ಲಿ ಈ 3 ವ್ಯಕ್ತಿಗಳಿಗೆ ದೇವರ ಇಟ್ಟಂಥ ಸ್ಥಾನವನ್ನು ಕೊಟ್ಟರೆ ನಿಮ್ಮ ಭವಿಷ್ಯ ಬಹಳ ಬಂಗಾರದಂತಹ ಭವಿಷ್ಯ. ಇನ್ನೊಂದು ಕೊನೆಯ ವಿಷಯ, ಯಾರಾದರೂ ನಾನು ಕ್ವಶನ್ ಆನ್ಸರ್ ಇಲ್ಲ. ಅಪ್ಪಿ ನಮ್ಮ ಕೈಯಾಗ ಒಂದು ಏನೈತಿ,
ಗೊತ್ತೈತಿ. ಮುತ್ತಿನ ಸರ ಐತಿ. ಮುತ್ತಿನ ಸರ ಆಗ್ಬೇಕಾದ್ರೆ ದಾರ ಮತ್ತು ಮುತ್ತುಗಳನ್ನು ಬಳಸಿರ್ತೇವೆ. ಅವಾಗ ಮುತ್ತಿನ ಸರ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ನಿಮ್ಮ ಅಜ್ಜ ನಿಮ್ಮ ಕಾಕುಗಳು ಎಲ್ಲರ ಜಾತ್ರೆಗೆ ಹೋದಾಗ ತಂದು ನಿಮಗೆ ಹಾಕಿ ಸಂತೋಷ ಪಟ್ಟಿರ್ತಾರೆ, ಚಂದ ಕಾಣಕತ್ತದಿ ಅಂತ. ಹೌದಾ? ನೀವು ಚಂದ ಅದರಿ, ಚಂದ ಕಾಣಾಕ್ತಾರೆ ಅಂತ ಹೇಳಾಕ 3 ಮಂದಿಗೆ ಹಾಕ್ತೈತೆ, ನೆನಪಿಟ್ಕೊಳ್ಳಿ. 1 ನಿಮ್ಮ ಮನೆಯ ಸದಸ್ಯರು, 2ನೇದು ನಿನ್ನ ಅಭ್ಯಾಸದಲ್ಲಿ ಚಂದತೆ ಐತಿ, ಸೌಂದರ್ಯ ಐತಿ ಅಂತ ಹೇಳುವಂತಹ ನಿನ್ನ ಗುರುಗಳು, 3ನೇದವರು ನಿನ್ನ ಲೈಫ್ ಪಾರ್ಟ್ನರ್ ಅಥವಾ ನಿನ್ನ ಗಂಡ. ಇವ್ರು 3 ಮಂದಿನ ಬಿಟ್ಟು ಯಾರ ಹೇಳ್ಯಾರಂದ್ರೆ ಅದು ಹಿಂದೆ ದುರುದ್ದೇಶ ಇರ್ತೈತಿ, ತಲೆಗೆ ಇಟ್ಕೊಳ್ಳಿ. ಅವ್ರಿಗೆ ಹೇಳಕ್ಕೆ ಹಕ್ಕ ಇಲ್ಲ, ಆ ಹಕ್ಕನ್ನು ಕೊಡಕ್ಕೆ ಹೋಗ್ಬೇಕು. ಕೊಟ್ಟ ಮ್ಯಾಗ ಮತ್ತು ಬರುವಂಥ ಗಂಡ ಏನು ಹಕ್ಕು ಕೊಡೋದೈತೆ ಆಮೇಲೆ ಆಮೇಲೆ ಆಸ್ತಿ ಹಕ್ಕು ಕೊಡಂಗೇ ಇಲ್ಲ ನನಗೆ. ಹೌದಾ? ಇದನ್ನು ನೆನಪಿಟ್ಟು ನೀವು ಚಂದ ಅದಾರ ಅಂತ ಹೇಳಕ್ಕೆ ಇವ್ರು ಅಟ್ಟ ಹೇಳ್ಬೇಕು, ಬೇರೆದವ್ರು ಯಾರು ಹೇಳಬಾರ್ದು. ಮುತ್ತಿನ ಸರ ಆಗ್ಬೇಕಾದ್ರೆ 1ನೇದು ಏನು ಬೇಕು? 2ನೇದು ಮುತ್ತುಗಳು ಬೇಕು. ಈಗ ನನ್ನ ಮುತ್ತಿನ ಸರ ಒಂದು ನಿಮಿಷ. ಮುತ್ತಿನ ಸರ ಏನಾಗಿತ್ತು? ಮುತ್ತುಗಳೆಲ್ಲ ಏನದು? ಚದುರಿ ಹೋಗ್ತಾವ. ಇಂಥ ಹಿರಿಯರು ಬಂದು ಮುತ್ತು ಏನು ಮಾಡಿಕೊಟ್ರು? ಆರಿಸ್ಕೊಟ್ರು. ಹೊಳ್ಳಿ ಸರ್ ಏನು ಮಾಡಕತ್ರು? ಮತ್ತು ಗಂಟು ಹಾಕಿರೋದ್ರೆ ಏನು ರೆಡಿ ಆಗತ್ತೆ? ಮುತ್ತಿನ ಸರ ರೆಡಿ ಆಗತ್ತೆ. ಮನೆಯೊಳಗೆ ಅವನ್ನ ಮಂಗಲಸೂತ್ರದ ಹಿಂಗೆ ದಕ್ಕೆ ಆದಾಗ ಕರಿಮಣಿ ಎಲ್ಲ ಆರಿಸಿ ಮತ್ತು ಕರಿಮಣಿ ಸರ ಮಾಡಿ ಮಂಗಲಸೂತ್ರ ಮಾಡಿ ನೀವು ನಿಮ್ಮವ್ವ ಕಟ್ಟುವಾಗ ಹೆಲ್ಪ್ ಮಾಡಿರ್ತೀರಿಲ್ಲ? ಹಂಗಾದ್ರೆ ನಿಮ್ಮ ಅನುಭವಕ್ಕೆ ಒಂದು ಮಾತು ಹೇಳಿ ನೋಡಿ. ಕರಿಮಣಿ ಸರ ಆಗಲಿ ಅಥವಾ ಮುತ್ತಿನ ಸರ ಆಗಲಿ, ಹರಿದ ಮ್ಯಾಲ ಆ ಮುತ್ತುಗಳನ್ನು ಅಥವಾ ಕರಿಮಣಿಗಳನ್ನು ಆರಿಸಿ ತಂದ ಹೊಳ್ಳಿ ಮುತ್ತಿನ ಸರ ಮಾಡಿರೋ ಇಲ್ಲೋ? 1ನೇ ಆನ್ಸರ್ ಕರೆಕ್ಟ್. ಮುತ್ತಿನ ಸರವನ್ನು ಅಥವಾ ಮಂಗಲಸೂತ್ರವನ್ನು ಮಾಡಿದಾಗ 3 ಆಪ್ಷನ್ ಕೊಡ್ತಾನೋ, ಒಂದೇ ಉತ್ತರ ಹೇಳಬೇಕು ನನಗೆ. ಆ ಮುತ್ತಿನ ಸರ ಅಥವಾ ಮಾಂಗಲ್ಯವನ್ನು ಮಾಡಿದಾಗ ಸರ ಅಷ್ಟ ಆಗೈತೋ, ಸಾಣದಾಗೈತೋ, ದೊಡ್ಡದಾಗೈತೋ? ವೆರಿ ಗುಡ್. ಯಾಕೆ? 1-2 ಮುತ್ತುಗಳು ಏನಾಕ್ಕವು? ಕಳೆದು ಹೋಗ್ತಾವ. ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಿ ಇಷ್ಟ ಮುತ್ತು ಉಳ್ದಾವ ನನ್ನ. ದಾರ ಅನ್ನುವಂಥದ್ದು ಸಂಬಂಧ. ಮುತ್ತುಗಳು ಅನ್ನುವಂಥವು ನಿಮ್ಮ ತಂದೆ ತಾಯಿ, ಆಯಿ, ಮುತ್ಯ, ವೈನಿ, ಕಾಕು, ನಿಮ್ಮ ಆಜುಬಾಜುದವರು, ನಿನ್ನ ಗುರುಗಳು ಅಥವಾ ಒಳ್ಳೆಯ ನಿನ್ನ ಏಳಿಗೆಯನ್ನು ಬಯಸುವಂಥ ಸ್ನೇಹಿತ ಬಳಗ. ಅವರಿಂದ ಹಾಗೆ ಮುತ್ತಿನ ಸರ ಅನ್ನುವಂಥದ್ದು ನಿನ್ನ ಜೀವನದಾಗ ಘಟನೆಗಳು ನಡೆಯುವನ, ಮನೆಯೊಳಗೆ ಜಗಳ ಆಗುವನ, ಈ ಮನೆ ಆಗಲಿ ಅಥವಾ ನಾಳೆ ನಿಮಗೆ ಕೊಡುವಂಥ ಗಂಡ ಮನೆ ಆಗಲಿ ಒಂದಿಟ್ಟು ಧಕ್ಕೆಗಳು ಆಗೋದು. ಅವಾಗ ಮುತ್ತಿನ ಸರ ಹರಿದನ, ಮಂಗಲಸೂತ್ರ ಸ್ವಲ್ಪ ಧಕ್ಕೆ ಆಗೋದನ. ಹೊಳ್ಳಿ ಮನೆಯಾಗಿದ್ದವರು ಯಾರೇ ಇದ್ರೆ ಹೊಳ್ಳಿ ಆ ಸಂಬಂಧಗಳನ್ನ ಏನು ಮಾಡ್ತಾರೆ? ಬೆಸಿತಾರೆ. ಹೊಳ್ಳಿ ಏನಾಗ್ತೈತಿ? ಮುತ್ತಿನ ಸರ ಆಗ್ತೈತಿ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಂಗಿಲ್ಲ, ತಲೆಯಾಗಿಟ್ಕೊಳ್ಳಿ. ಮುತ್ತಿನ ಸರ ಆಗಂಗೆ ಇಲ್ಲ ಅಂತ ಒಟ್ಟೆ ತಿಳ್ಕೊಬೇಡ್ರಿ. ಆದ್ರೆ ಮುತ್ತಿನ ಸರ ಏನಾಗ್ತಪ್ಪಿ? ಸಾಂದಾಗ. ಯಾಕಂದ್ರೆ ವಿಶ್ವಾಸ, ನಂಬಿಕೆ, ಸಾಧನೆ ಅನ್ನುವಂಥ ಮುತ್ತುಗಳು ನಿಮ್ಮ ಜೀವನದಾಗ ಕಳೆದು ಹೋಗೋದನ್ನು ನೋಡ್ಕೋ ಜವಾಬ್ದಾರಿ ನಿಮಗೆ. ಕಳೆದು ಹೋದ್ರೂ ಧೈರ್ಯಗೆಡಂಗೆ. ಯಾಕಂದ್ರೆ ನಮ್ಮ ಕುಟುಂಬ ವ್ಯವಸ್ಥೆ ಭಾಳ ದೊಡ್ಡದೈತಿ. ನಮಗೆ ಸಪೋರ್ಟಾಗಿ ಯಾವಾಗಲೂ ನಿಲ್ಲೋದು. 1-2 ಬೇಯುವುದನ್ನ ಮುತ್ತಿನ ಸರ ಹರಿದಂಗ, 1-2 ಬಡಿದನ ಮುತ್ತಿನ ಸರ ಹರಿದು ಹೋಗೋದು. ಹೌದಲ್ಲ? ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಯ್ತು. ಇಲ್ಲಿ ತನಕ ಕರೆಸೆ ನನಗೆ ಭಾಳ ದೊಡ್ಡ ಆಶೀರ್ವಾದ ಮಾಡಿದ್ರಿ. ಆಗಲೇ ಗುರೂಜಿ ಹೇಳಿದರು,